ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಇದು ಒಂದು ಮೆಡಿಸನ್ ಬಾಟಲ್, ಇದು ಶಿರಪ್ ಬಾಟಲ್. ಈ ಬಾಟಲಲ್ಲಿ ಏನು ಮಾಡ್ತಿದೆ ಅಂತ ನಿಮ್ಗೆ ಕೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಫ್ಲವರ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀಟಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ. ಅದು ಕಟ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡೋಣ ಅಂದರೆ ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಒಂದು ಈಕ್ವಲ್ ಸೈಜ್ನಲ್ಲಿ ನಾವೇನು ಮಾಡೋಣ, 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಯಾವ ರೀತಿ ಅಂತಂದರೆ, ಈಗ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾವೇನು ಮಾಡೋಣ ಅಂದರೆ 4 ಕಡೆನೂ ನಾವು ಕಟ್ ಮಾಡಿಕೊಂಡು ಸ್ವಲ್ಪ, ಇದು ನಾರ್ಮಲ್ ಬಾಟಲ್ಗಳಿಗಿಂತ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್. ಆದರೂ ಸಹ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಇದನ್ನು ಈ ರೀತಿ ನಾವು ನೀಟಾಗಿ ಕಟ್ ಮಾಡಿಕೊಂಡು ಏನು ಮಾಡೋಣ ಅಂತಂತಂದರೆ 4 ಕಡೆಗೂ ನಾವು ಕಟ್ ಮಾಡ್ಕೋಬೇಕು. 4 ಕಡೆಗೂ ಕಟ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಶೇಪ್ ಕೊಟ್ಕೊಳ್ಳೋಣ. ರೌಂಡಾಗಿ ನೋಡಿ, ಈ ಕಡೆ ಸೈಡಿಂದ ನೀಟಾಗಿ ಆ ರೀತಿ ನಾವು ಶೇಪ್ ಕೊಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಆವಾಗ ನಾವು ಸ್ವಲ್ಪ ಇದನ್ನು ಬಿಸಿಗಿಡಿದಾಗ ಅದು ನೀಟಾಗಿ ಅದು ಬೆಂಡಾದಾಗ ನೀಟಾಗಿ ಕಾಣಿಸುತ್ತೆ ನಮಗೆ. ಅದೇ ರೀತಿ ಇದನ್ನಲ್ಲಿ ನಾವು ಒಂದು ಹೂ ಮಾಡೋದನ್ನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾಕೆ ಅಂತಂದರೆ ಈ ಬಾಟಲ್ಗಳೇ ನಾರ್ಮಲ್, ಈಗ ವಾಟರ್ ಬಾಟಲ್ಗಳಲ್ಲಿ ಏನೋ ಯೂಸ್ ಆಗುತ್ತೆ, ವಾಶ್ ಮಾಡ್ಬೋದು ಅನ್ಕೋಬೋದು. ಬಟ್ ಇದರಲ್ಲಿ ಏನು ಮಾಡ್ತಾರೆ ಅಂತ ನೀವು ಒಂಥರ ಆಶ್ಚರ್ಯ ಆಗ್ಬೋದು. ಇದರಲ್ಲೂ ಸಹ ನಮಗೆ ಯೂಸ್ಫುಲ್ ಥಿಂಗ್ಸ್ಗಳಿದೆ. ಕಲರ್ ಬಾಟಲ್ಗಳಲ್ಲೂ ಬೇರೆ ಬೇರೆ ವಿಧದ ನಾವು ಕ್ರಾಫ್ಟ್ ವರ್ಕ್ಗಳನ್ನ ನಾವು ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ, ನಾನು ಈ ಒಂದು ಬ್ರೌನ್ ಕಲರ್ ಇದು ಬಾಟಲ್ನ ತಗೊಂಡಿದ್ದೀನಿ. ಇದು ಗ್ಯಾಸ್ಟ್ರಿಕ್ದು ಶಿರಪ್ ಇತ್ತು ಈ ಬಾಟ್ಲ್ನಲ್ಲಿ. ಅದನ್ನು ಮುಗ್ದಾಗ ನಾನು ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಇದನ್ನು ತಗೊಂಡು ನಾನು ಏನು ಮಾಡಿದ್ದೀನಿ, ಇದನ್ನಲ್ಲೂ ಫ್ಲವರ್ ಮಾಡೋಣ. ಇದರಲ್ಲಿ ಫ್ಲವರ್ ಮಾಡಿದ್ದೀನಿ ಮತ್ತು ಬೇರೆದ್ರಲ್ಲೂ ಫ್ಲವರ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಬಾಟಲ್ಗಿಂತ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಸಹ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ನಾವು ಮಾಡಿಟ್ಕೋಬೇಕು. ಈ ರೀತಿ ಮಾಡಿ ಇಟ್ಕೊಂಡಾದಾಗ ನಾವು ಇದರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾಂಡಲ್ ಇಟ್ಕೊಂಡ್ರೆ ಆಗ ಯಾವ ರೀತಿ ಬರುತ್ತಂದರೆ ನೀಟಾಗಿ ಅದು ಬೆಂಡ್ ಆಗುತ್ತೆ. ಈ ರೀತಿ ನಾವು ನೀಟಾಗಿ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡಾಗ ನಾವು ಈ ಮ್ಯಾಚಸ್ ಬಾಕ್ಸಲ್ಲಿ ಇಟ್ಕೊಂಡಿರುವಾಗ ಅದು ನಮ್ಗೆ ಸ್ವಲ್ಪ ಇದಾಗುತ್ತೆ. ಇದನ್ನೆಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಕೇರಾಗಿ ಯೂಸ್ ಮಾಡಿ ಅಂತೇಳಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಮಾಹಿತಿನ ನೀಡ್ತಾ ಇದ್ದೀನಿ ನಾನು. ಇದೆಲ್ಲ ಗಟ್ಟಿ ಇರುವಾಗ ನೀವೇನು ಮಾಡ್ಕೊಳ್ಳಿ ಅಂದರೆ, ಒಂದು ದೊಡ್ಡದು ನೀಡಲ್ ತಗೊಳ್ಳಿ. ಇದು ನಾರ್ಮಲ್ ಇದರಲ್ಲಿ ಒಳಗಡೆ ಹೋಗೋದಿಲ್ಲ, ಎಲ್ಲ ಬೆಂಡಾಗೋಗುತ್ತೆ. ಆಗ ಸ್ವಲ್ಪ ಅದನ್ನು ಬಿಸಿ ಮಾಡಿ ಮಧ್ಯಕ್ಕೆ ಏನು ಮಾಡಿ ಅಂತಂದರೆ, ಸ್ವಲ್ಪ ನೀವು ಆ ಒಂದು ಪಾಯಿಂಟ್ ಇಟ್ಟರೆ ಅದು ನೀಟಾಗಿ ಒಳಗಡೆ ಹೋಗುತ್ತೆ. ಯಾಕಂದರೆ ಗಟ್ಟಿ ಇರೋದ್ರಿಂದ ಅದು ತುಂಬಾ ಕಷ್ಟ ಇರುತ್ತೆ. ಈಗೇನು ಮಾಡ್ತೀನಿ ಅಂತಂತಂದರೆ, ನಾನು ಈ ತುದಿಗೆ ನಾನು ಗ್ಲೂ ಹಾಕಿ ಒಂದು ಮೇಲ್ಗಡೆ 4mm ಬೀಡನ್ನ ನಾನು ಇಟ್ಕೊಳ್ತೀನಿ. ಆಗ ಅದು ಕಂಪ್ಲೀಟಾಗಿ ಫ್ಲವರ್ ಮೇಲ್ಗಡೆ ಆಗೋದು ಫ್ಲವರ್ ಆಗುತ್ತೆ. ಕೆಳಗಡೆಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಆ್ಯಸ್ ಯೂಶುವಲ್ ನಿಮಗೆ ಹಿಂದಿನ ನನ್ನ ವೀಡಿಯೋದಲ್ಲಿ ನೋಡಿದ್ದೀರಾ ನೀವು, ಗ್ರೀನ್ ಕಲರ್ ಟೇಪ್ ಇರುತ್ತೆ, ಗಮ್ ಟೇಪು. ಆ ಒಂದು ಗಮ್ ಟೇಪ್ನ ಸಹಾಯದ ಮುಖಾಂತರ ನಾನು ಏನು ಮಾಡ್ತೀನಿ ಅಂತಂತಂದರೆ, ಈ ಒಂದು ಫ್ಲವರ್ನ ನಾನು ಸುತ್ಕೊಳ್ತೀನಿ ಫ್ರೆಂಡ್ಸ್. ಈ ರೀತಿ ನಾನು ಹಲವಾರು ಒಂದು ಪೆಟಲ್ಸ್ಗಳನ್ನ ನಾನು ಮಾಡಿಟ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಸಣ್ಣದಾದ ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬೆಳ್ಳುಳ್ಳಿ ನೀವು ಕೇಳಿರ್ತೀರ ನಾರ್ಮಲಾಗಿ. ಈಗ ಎಲ್ಲಾದರೂ ಹೋಗುವಾಗ ಬರುವಾಗ ಹಿರಿಯರು ಏನು ಮಾಡ್ತಾರೆ ಅಂತಂದರೆ, ಸೋಕ್ ಆಗಬಾರ್ದು ಅಂತೇಳಿ, ಏನು ದೃಷ್ಟಿ ಆಗಬಾರ್ದು ಅಂತೇಳಿ ಬೆಳ್ಳುಳ್ಳಿನ ತೆಗೆದು ಕೈನಲ್ಲಿ ಇಟ್ಕೊಳ್ಳೋದು, ಇಲ್ಲ ಅದು ಸೇಫಾಗಿರೋ ಜಾಗದಲ್ಲಿ ಇಟ್ಕೊಳ್ಳೋದು ಅಂತೇಳಿ ಹೇಳ್ತಾರೆ. ಆದರೆ ಒಂದು ಬೆಳ್ಳುಳ್ಳಿನ ನೀವು ಈಗ ದಿನ ತಿನ್ನೋದಲ್ಲ, ಅದು ವಾರದಲ್ಲಿ 1-2 ದಿನ ಅಥವಾ 3 ದಿನ ಇದನ್ನು ತಿನ್ನೋದ್ರಿಂದ ಏನು ಬೆನಿಫಿಟ್ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ, ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಒಂದು ಬೆಳ್ಳುಳ್ಳಿ ಇದನ್ನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಟ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ತಿಂದರೆ ನೀವು ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಬ್ಲಡ್ಡನ್ನ ಅದು ಕ್ಲೀನ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೂ ನಮಗೆ ಈ ಸುಲಭವಾದ ರೀತಿಯಲ್ಲಿ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಆಗೋಂಥ ಒಂದು ಸನ್ನಿವೇಶಗಳು ಇರೋದಿಲ್ಲ. ಮತ್ತು ಕ್ಯಾನ್ಸರ್ ಬರದೇ ಇರೋಂಗೆ ಅದು ತಡೆಗಟ್ಟುತ್ತೆ ಫ್ರೆಂಡ್ಸ್. ಇದನ್ನು ದಿನ ತಿನ್ನಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ವಾರದಲ್ಲಿ 1 ಸಲ 2 ಸಲ ಇಲ್ಲಾಂದರೆ 3 ಸಲ ಅಷ್ಟೇ. ದಿನ ತಿನ್ನೋದಕ್ಕೂ ಆಗೋದಿಲ್ಲ. ಅದು ತಿನ್ನೋದ್ರಿಂದ ನಮ್ಮ ಬ್ಲಡ್ನ ಯಾವ ರೀತಿ ಕ್ಲೀನ್ ಮಾಡುತ್ತೆ, ನಮ್ಮ ಆರೋಗ್ಯ ಯಾವ ರೀತಿ ಬರುತ್ತೆ ನಮಗೆ ಅನ್ನೋದನ್ನ ನಾನು ಈ ಒಂದು ಬೆಳ್ಳುಳ್ಳಿಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮಗೂ ತಿಳಿದಿದೆ, ನಾವು ಮಾಡ್ತಾಯಿದ್ದೀವಿ. ಈ ಒಂದು ಹೆಲ್ತ್ ಟಿಪ್ಸ್ ನೀವು ಸಹ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣದಾದ ಮಾಹಿತಿನ ಹೇಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನು ಗ್ರೀನ್ ಕಲರ್ನಲ್ಲಿ, ವೈಟ್ ಕಲರ್ನಲ್ಲಿ ಮತ್ತು ಬ್ರೌನ್ ಕಲರ್ನಲ್ಲಿ ಫ್ಲವರ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಫ್ಲವರ್ ಯಾವ ರೀತಿ ಮಾಡೋದಂತೇಳಿ ನಾನು ನಿಮಗೆ ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಎಲ್ಲ ಒಂದು ಫ್ಲವರ್ ನಾನು ಒಟ್ಟಿಗೆ ಸೇರಿಸ್ಕೊಳ್ತೀನಿ.
ಒಟ್ಟಿಗೆ ಸೇರಿಸ್ಕೊಂಡು ಆದಮೇಲೆ ಅದು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ನಾನು ಏನು ಮಾಡಿದೆ, ವಯರ್ ಥರ ಇರೋದಕ್ಕಂಥದ್ದನ್ನು ಸಣ್ಣ ತುಂಬ ವಯರ್ ಅದು ಗೋಲ್ಡನ್ ಇದು ಹಾಕಿರ್ತಾರೆ, ಅದನ್ನು ನಾನು ಏನು ಮಾಡಿದೆ, ಡಬಲ್ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಫಸ್ಟ್ ನಾನು ಬ್ರೌನ್ ಕಲರ್ ತೊಗೊಂಡೆ. ಇದೇ ರೀತಿಯಲ್ಲಿ ನಾನು ಎಷ್ಟು ಮಾಡಿ ಇಟ್ಕೊಂಡಿದ್ದೀನೋ ಅಷ್ಟು ಪೂರ್ತಿನೂ ನಾನು ಏನು ಮಾಡ್ತೀನಿ, ಒಂದೊಂದಾಗಿ ಒಂದ್ರ ಕೆಳಗಡೆ ಒಂದು ಪಕ್ಕದಲ್ಲಿ ನಾನು ಆ ರೀತಿ ಈ ಥರ ಸುತ್ಕೊಂಡು ಬರ್ತೀನಿ. ನೀಟಾಗಿ ಸುತ್ಕೋಬೇಕು ಫ್ರೆಂಡ್ಸ್. ಸುತ್ಕೊಳ್ಳುವಾಗಲೇ ಸ್ವಲ್ಪ ದೂರ ನಾವು ಮಾಡ್ತಂದ್ರೂ ಅದೊಂಥರ ಆಕ್ವರ್ಡಾಗಿ ಕಾಣಿಸುತ್ತೆ ನಮಗೆ. ಯಾಕಂದರೆ ಇವಾಗ ನಾವು ಒಟ್ಟಿಗಿರುತ್ತೆ ಅದನ್ನು ಬೆಂಡ್ ಮಾಡಿ ಅದು ಫ್ಲವರ್ ಶೇಪ್ಗೆ ನಾವು ಕೊಡುವಾಗ ಅದು ನಮಗೆ ನೀಟಾಗಿ ಶೇಪ್ ಕೊಡಬೇಕು ಅಂತಂದರೆ ನಾವು ಅದನ್ನು ಸುತ್ತುವಾಗಲೇ ನಾವು ಈ ರೀತಿ ಇಟ್ಟು ಸುತ್ತುವಾಗಲೇ ಅದನ್ನು ನಾವು ನೀಟಾಗಿ ಅದನ್ನು ನಾವು ಈ ರೀತಿ ನಾವು ಟೇಪ್ನಲ್ಲಿ ನಾವು ಸುತ್ಕೋಬೇಕಾಗುತ್ತೆ. ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಪಕ್ಕದಲ್ಲೊಂದು, ಆ ಕಡೆ ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡ್ ಎಲ್ಲ ಸೈಡೂ ನಾವು ನೋಡಿ ಕರೆಕ್ಟಾಗಿ ನಾವು ಗಮನ ಬಿಟ್ಟು ನಾವು ಈ ರೀತಿ ನಾವು ಸುತ್ಕೊಂಡು ಬರಬೇಕಾಗುತ್ತೆ. ಕೊನೆವರೆಗೂ ಅಲ್ಲಿ ಎಷ್ಟು ನಾವು ಮಾಡಿಟ್ಕೊಂಡಿದ್ದೀವೋ ನಮ್ಗೆ ಎಷ್ಟು ಬೇಕೋ ಅದನ್ನು ಮಾಡ್ಬೋದು. ನೀವು ಇದೇ ಕಲರ್ ಅಂತಲ್ಲ, ನಿಮಗೆ ಇನ್ನೂ ಬೇರೆ ರೀತಿಯಲ್ಲಿ ಯಾವುದು ಬೇರೆ ರೀತಿ ಬಾಟಲ್ ಯಾವ ಕಲರ್ ಸಿಗುತ್ತೋ ಆ ಕಲರ್ನಲ್ಲೂ ಸಹ ನೀವು ಈ ರೀತಿ ಮಾಡ್ಬೋದು. ಅದಕ್ಕೆ ಅಂತಲೇ ನನ್ನ ಒಂದು ವೀಡಿಯೋಗಳಲ್ಲಿ ಇಷ್ಟು ಸ್ಲೋವಾಗಿ ನಿಧಾನವಾಗಿ ನೀವು ತಿಳ್ಕೊಳ್ಳಿ ಅಂತಲೇ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಫ್ಲವರ್ಸೆಲ್ಲ ನಿಜವಾಗ್ಲೂ ಮಾಡಿ ಮನೆಯಲ್ಲಿಟ್ಟರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊರಗಿನಿಂದ ಬಂದವರು ನಿಮ್ಗೆ ಕೇಳ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಮನೆಯಲ್ಲಂತೂ ನಾನು ನಮ್ಮ ಶೋಕೇಸ್ನಲ್ಲಿ ನಾನು ಯಾರು ಕೇಳ್ತಾರೆ ಅವರಿಗೆ ಕೊಟ್ಬಿಡ್ತೀನಿ. ಸುಮ್ಮನೆ ಇಟ್ಕೊಂಡು ಏನು ಮಾಡೋದು ಫ್ರೆಂಡ್ಸ್. ಅದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಅಲ್ಲಿ ಇಟ್ಟಿರ್ತೀನಿ, ನನ್ನ ಮಗಳ ಫ್ರೆಂಡ್ಸ್ಗಳು ಬಂದರೆ ಅವ್ರಿಗೇನು ಇಷ್ಟ ಆಗುತ್ತೋ ಕ್ರಾಫ್ಟ್ ವರ್ಕ್ ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅದು ಒಂಥರ ಖುಷಿನೇ, ಅವ್ರಿಗೂ ಖುಷಿನೇ, ನನ್ನ ಮಗಳಿಗೂ ಖುಷಿನೇ. ಅವ್ರಗಳ ಖುಷಿಗಿಂತ ನಮ್ಮ ಖುಷಿ ಏನೂ ಇಲ್ಲ. ಅದರಿಂದ ಏನಾಗುತ್ತೋ ಅದನ್ನು ನಾವು ಮನೆಯಲ್ಲಿ ಮಾಡ್ಬೋದು. ಹಾಗಂತೆಲ್ಲ ಕೊಡಬೇಕಂತಲ್ಲ, ನಿಮ್ಗೆ ಇಷ್ಟ ಆಗಿದ್ದನ್ನ ನೀವು ಕೊಡ್ಬೋದು, ನಿಮ್ಮ ಮನೆಯಲ್ಲಿ ಮಾಡಿ ಇಟ್ಕೊಳ್ಬೋದು, ಅವ್ರಿಗೂ ಹೇಳ್ಕೊಡ್ಬೋದು ಈ ರೀತಿ ಮಾಡ್ಬೋದು, ನೋಡಿ ನೀವು ಮಾಡ್ಬೋದು ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕಂಪ್ಲೀಟಾಗಿ ನಾನೆಲ್ಲ ಸುತ್ಕೊಂಡು ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂತಂದರೆ, ಫ್ಲವರ್ನ ಎಲ್ಲ ನಾನು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಟ್ಟಿಗೆ ಸೇರಿದಂಗೆ ಇತ್ತು. ಇವಾಗ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡ್ರೆ ನಾವು ಹೇಗಿರುತ್ತೆ ಅಂತಂದರೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇದ್ದೀರಾ ನೀವು. ಈಗ ನೋಡಿ ಫ್ರೆಂಡ್ಸ್, ಎಲ್ಲನೂ ಯಾಕಂದರೆ ಡಿಫ್ರೆಂಟಾಗಿ ಮಧ್ಯದಲ್ಲಿ ಮಿಡಲಾಗಿ ಒಂದು ಗ್ರೀನು, ವೈಟು, ಬ್ರೌನ್ ಆ ರೀತಿ ಇತ್ತಂದರೆ ತುಂಬ ಚೆನ್ನಾಗಿರುತ್ತೆ. ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ ನಾನು ಗ್ರೀನ್ ಕಲರ್ ಮಾಡಿದ್ನ. ಈಗ ನೋಡಿ, ಈಗ 3 ಕಲರ್ ಸೇರಿದೆ. ಇಲ್ಲಿ 3 ಕಲರ್ ಸೇರಿರೋದ್ರಿಂದ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಎಂಥದ್ದು ವಾಸ್, ಇದು ಸ್ಪೂನಲ್ಲಿ ಮಾಡಿರೋದು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಒಂದು ವಾಸ್ನಲ್ಲಿ ನಾನು ಲೈಟ್ ಹಾಕಿ ಈ ಒಂದು ಫ್ಲವರ್ನ ಇಡ್ತೀನಿ. ಅದು ಎಷ್ಟು ಹೇಗೆ ಕಾಣಿಸುತ್ತೆ ಅಂತೇಳಿ ನೀವೇ ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೆ, ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನೀವು ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟಲ್ಲೂ ಸಹ ತಿಳಿಸಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೆ ರೀತಿಯ ಒಂದು ವೀಡಿಯೋಗಳನ್ನ ನಾನು ಈ ಒಂದು ಚಾನಲ್ನ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೀನಿ. ಆಗ ನೀವು ಸಹ ತಿಳ್ಕೊಳ್ಬೋದು. ನಿಮ್ಗೆ ಕಷ್ಟ ಆಗೋದಿಲ್ಲ. ಸುಲಭ ರೀತಿಯಲ್ಲಿ ಪ್ರತಿಯೊಂದು ವೀಡಿಯೋನೂ ಸಹ ಅಷ್ಟೇ ಸುಲಭ ರೀತಿಯಲ್ಲಿ ನಾನು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟು ಸಹ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾನು ಲೈಟ್ ಆಫ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಲೈಟ್ ಆನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆ ರೀತಿ ಲೈಟ್ ಆಫ್ ಮಾಡಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.